ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ನಿಮಗೆಲ್ಲ ಸ್ವಾಗತ. ಭಾರತದ ಪ್ರಮುಖ ಬೆಳೆಗಳ ಪಾಠದ ಸಂಚಿಕೆ 2 ಇದು. ನಾರಿನ ಬೆಳೆಗೆ ಉದಾಹರಣೆ ಕೊಡಿ. ನಾರಿನ ಬೆಳೆಗೆ ಉದಾಹರಣೆ ಅಂದರೆ ಹತ್ತಿ ಮತ್ತು ಸೆಣಬು. ಹತ್ತಿ ಬೆಳೆ ಬೆಳೆಯಲು ಬೇಕಾಗುವ ಸಹಾಯಕ ಅಂಶಗಳು ಯಾವುವು? ಭಾರತವು ಹತ್ತಿ ಬೆಳೆಯುವ ಪ್ರದೇಶಗಳಲ್ಲಿ ಪ್ರಪಂಚದಲ್ಲಿ ಮೊದಲ ಹಾಗೂ ಉತ್ಪಾದನೆಯಲ್ಲಿ 2ನೇ ಸ್ಥಾನ ಪಡೆದಿದೆ. ಹತ್ತಿಯು ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಬೆಳೆಯಾಗಿದೆ. ಇದರ ಉತ್ಪಾದನೆಗೆ 20 ಡಿಗ್ರಿಯಿಂದ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ. ಸುಮಾರು 75ರಿಂದ 150 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳಲ್ಲಿ ಬೆಳೆಯಬಲ್ಲದು. ಕಪ್ಪು ಮಣ್ಣು, ಮೆಕ್ಕಲ ಮಣ್ಣು ಹತ್ತಿ ಬೆಳೆ ಬೆಳೆಯಲು ಸೂಕ್ತವಾಗಿದೆ. ಆದರೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣು ಇದಕ್ಕೆ ಹೆಚ್ಚು ಸೂಕ್ತ. ಇದನ್ನು ಮುಂಗಾರು ಬೆಳೆಯಾಗಿ ಬೆಳೆಯುತ್ತಾರೆ. ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಹರಿಯಾಣ, ಕರ್ನಾಟಕ ಮತ್ತು ಮಧ್ಯಪ್ರದೇಶಗಳಲ್ಲಿ ಹತ್ತಿಯನ್ನು ಬೆಳೆಯುತ್ತಾರೆ. ಇದು ಹತ್ತಿ ವಿದೇಶಿ ವಿನಿಮಯದಲ್ಲಿ ಹೆಚ್ಚು ಹಣವನ್ನು ಗಳಿಸುತ್ತಿದೆ. ಪಾನೀಯ ಬೆಳೆಗೆ ಉದಾಹರಣೆ ಕೊಡಿ. ಪಾನೀಯ ಬೆಳೆಗೆ ಉದಾಹರಣೆ ಎಂದರೆ ಚಹಾ ಮತ್ತು ಕಾಫಿ. ಇವು ಪಾನೀಯ ಬೆಳೆಗಳಾಗಿವೆ. ಚಹಾ ಮತ್ತು ಕಾಫಿ ಬೆಳೆ ಬೆಳೆಯುವಲ್ಲಿ ಸಹಾಯಕವಾದ ಭೌಗೋಳಿಕ ಅಂಶಗಳು ಯಾವುವು? ಚಹಾವು ಉಷ್ಣವಲಯ ಮತ್ತು ಉಪ ಉಷ್ಣವಲಯಗಳಲ್ಲಿ ಬೆಳೆಯುವ ನಿತ್ಯ ಹರಿದ್ವರ್ಣ ಬಹುವಾರ್ಷಿಕ ಬೆಳೆಯಾಗಿದ್ದು, ಸರಾಸರಿ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ಉಪಯುಕ್ತ. 150ರಿಂದ 200 ಸೆಂಟಿಮೀಟರ್ ಮಳೆ ಅವಶ್ಯಕ. ಕೊಳೆತ ಜೈವಿಕ ಅಂಶವುಳ್ಳ ಮತ್ತು ನೀರು ಸುಲಭವಾಗಿ ಬಸಿದು ಹೋಗುವಂತಹ ಮರಳು ಮಿಶ್ರಿತ ಜೇಡಿ ಮಣ್ಣು ಚಹಾದ ಬೇಸಾಯಕ್ಕೆ ಉತ್ಕೃಷ್ಟವಾದುದರಿಂದ ಸುಮಾರು 1200ರಿಂದ 2400 ಮೀಟರ್ ಎತ್ತರವುಳ್ಳ ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೆಯಲಾಗುವುದು. ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು ಹಾಗೂ ಕೇರಳಗಳಲ್ಲಿ ಚಹಾದ ಬೇಸಾಯವನ್ನು ಕಾಣುತ್ತೇವೆ. ಭಾರತವು ಚಹಾದ ರಫ್ತಿಗೆ ಹೆಸರಾಗಿದೆ. ಚಹಾ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಲ್ಲಿಯೇ ಅತಿ ಮುಖ್ಯವಾದ ಪಾನೀಯವಾಗಿದೆ. ಈಗ ತೋಟಗಾರಿಕಾ ಬೆಳೆಗಳನ್ನು ನೋಡ್ಕೊಂಡು ಬರುವ. ಸುವರ್ಣ ಕ್ರಾಂತಿ ಎಂದರೇನು? ಭಾರತವು ಮಾವು, ಬಾಳೆ, ಸಪೋಟ, ನಿಂಬೆ ಜಾತಿಯ ಹಣ್ಣುಗಳ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲೇ ಮೊದಲ ಸ್ಥಾನದಲ್ಲಿದೆ. ಸರ್ಕಾರ ತೋಟಗಾರಿಕಾ ಬೇಸಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದು ಇದರಲ್ಲಿ ಅಪಾರ ಪ್ರಗತಿ ಸಾಧಿಸಿದೆ. ತೋಟಗಾರಿಕಾ ಬೇಸಾಯದ ಈ ಪ್ರಗತಿಯನ್ನು ಸುವರ್ಣ ಕ್ರಾಂತಿ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಬೇಕಾಗುವ ಭೌಗೋಳಿಕ ಅಂಶಗಳು ಎಂದರೆ ವೈವಿಧ್ಯಮಯ ಭೂಸ್ವರೂಪ, ವಾಯುಗುಣ, ಮಣ್ಣು, ನೀರಾವರಿ ಸೌಲಭ್ಯ, ಕಾರ್ಮಿಕರು, ಮಾರುಕಟ್ಟೆ, ಸರ್ಕಾರದ ಉತ್ತೇಜನ ಮುಂತಾದವುಗಳು ದೇಶದಲ್ಲಿ ಹೆಚ್ಚು ಪೂರಕವಾಗಿವೆ. ಪುಷ್ಪ ಬೇಸಾಯ ಎಂದರೇನು? ಭಾರತದ ವ್ಯವಸಾಯ ಪದ್ಧತಿಗಳಲ್ಲಿ ಪುಷ್ಪ ಕೃಷಿಯೂ ಸಹ ಒಂದು ಹೂವು ಬೆಳೆಯುವ ಕಲೆಯ ಭಾರತೀಯರಿಗೆ ಅತಿ ಪುರಾತನ ಕಾಲದಿಂದಲೂ ತಿಳಿದಿತ್ತು. ವಾಣಿಜ್ಯ ಮಾದರಿಯ ಪುಷ್ಪ ಕೃಷಿ ಅಥವಾ ಬೇಸಾಯವನ್ನು ಫ್ಲೋರಿಕಲ್ಚರ್ ಎಂದು ಕರೆಯುವರು. ಭಾರತವು ಬೆಳೆಯುವ ಪ್ರಮುಖ ಹೂವುಗಳಲ್ಲಿ ಮಲ್ಲಿಗೆ, ದುಂಡಮಲ್ಲಿಗೆ, ಸಂಪಿಗೆ, ಚೆಂಡು ಹೂವು, ಸೇವಂತಿಗೆ, ಕನಕಾಂಬರ, ಗುಲಾಬಿ, ಲಿಲ್ಲಿ ಮುಂತಾದವುಗಳು ಪ್ರಮುಖವಾಗಿವೆ. ಸಾಂಪ್ರದಾಯಿಕ ರೀತಿಯ ಹೂವುಗಳಿಗಿಂತ ಉದ್ದವಾಗಿ ಕತ್ತರಿಸಿದ ಗುಲಾಬಿ, ಆರ್ಕಿಡ್, ಲಿಲ್ಲಿ, ಗ್ಲಾಡಿಯೋಲಸ್, ಕಾರ್ನೇಷನ್, ಆಂಥೋರಿಯಂ ಹೂಗಳಿಗೆ ಅಪಾರ ಬೇಡಿಕೆ ಇದೆ. ರೈತರಿಗೆ ಪುಷ್ಪ ಬೇಸಾಯ ಹೆಚ್ಚು ಆದಾಯವನ್ನು ತಂದುಕೊಡಬಲ್ಲಂಥ ಬೇಸಾಯವಾಗಿದೆ. ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ ಈ ಎಲ್ಲ ರಾಜ್ಯಗಳು ಪುಷ್ಪ ಬೇಸಾಯವನ್ನು ಒಳಗೊಂಡಿವೆ. ಧನ್ಯವಾದಗಳು ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷೆಗೆ 3 ಅಂಕ 2 ಅಂಕ ಪ್ರಶ್ನೆಗಳನ್ನ ಈ ವಿಷಯಗಳ ಮೇಲೆ ಕೇಳಿರ್ತಾರೆ. ಚೆನ್ನಾಗಿ ಮುಂದಟ್ಟು ಮಾಡ್ಕೊಳ್ಳಿ. ಪರೀಕ್ಷೆ ಬಂದಾಗ ಚೆನ್ನಾಗಿ ಬರೀರಿ. ಯಶಸ್ಸನ್ನು ಸಾಧಿಸಿ
ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.